ಎಲ್ಲರಿಗೂ ನಮಸ್ಕಾರ. ಇದು ಪಂಚಾಚಾರ್ಯ ಚರಿತ್ರೆ, ಅದರ ಮೊದಲ ಭಾಗವಾಗಿ ಪ್ರಥಮಾಚಾರ್ಯರಾದ ರೇವಣಸಿದ್ಧರ ಕುರಿತ ವಿಡಿಯೋ. ಇದು ಮೂರನೆಯ ವಿಡಿಯೋ. ಚರ್ಚೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಕೃತಿಯ ಕರ್ತೃ ಅಂದರೆ ಪಂಚಾಚಾರ್ಯ ಚರಿತ್ರೆ ಪ್ರಥಮ ಭಾಗ ರೇವಣಸಿದ್ಧ, ಈ ಕೃತಿಯ ಕರ್ತೃ ಶ್ರೀ ಚನ್ನಮಲ್ಲಿಕಾರ್ಜುನ. ಬಸವೇಶ್ವರ ಕಾಲ ನಿರ್ಣಯ, ಪಂಚಾಚಾರ್ಯ ಚರಿತೆ ಇವುಗಳ ಲೇಖಕರು. ಸದ್ಧರ್ಮ ದೀಪಿಕಾ ಇದರ ಸಂಪಾದಕರು, ಇವರು ಬರೆದಂಥದ್ದು. ಪ್ರಕಾಶಕರು ಶ್ರೀ ನಿರಂಜನ ಚನ್ನಬಸವ ಸ್ವಾಮಿಗಳು, ಮುಪ್ಪಿನ ಸ್ವಾಮಿ ವಿರಕ್ತ ಮಠ, ಬ್ಯಾಡಿ. ಈ ಕೃತಿಯಲ್ಲಿ ಹೇಗೆ ಇದೆಯೋ ಅದೇ ರೀತಿ ಯಥಾವತ್ತಾಗಿ ಸಂಕ್ಷೇಪಿಸಿ ಅಷ್ಟೇ, ಅಲ್ಲಿ ಕೆಲವು ಅನವಶ್ಯಕವಾದ ವಿವರಗಳು, ಸಾಲುಗಳನ್ನು ಕೈಬಿಟ್ಟು ಮುಖ್ಯವಾದ ಮಾಹಿತಿಯನ್ನು ಕ್ರೋಢೀಕರಿಸಿ ನಾನು ಈ ಚರ್ಚೆಯನ್ನು ಇಲ್ಲಿ ಮಂಡಿಸ್ತಾ ಇದ್ದೇನೆ. ಇದು ಮೂರನೆಯ ವಿಡಿಯೋ. ರೇವಣಸಿದ್ಧರ ಕುರಿತು ಪವಾಡಗಳು ಅಥವಾ ಅವರು ಏನೇನು ಎಲ್ಲಿ ಸಂಚಾರ ಮಾಡಿದ್ರು, ಅವರ ವಿವಾಹಗಳೇನು ಇತ್ಯಾದಿ ಬಗ್ಗೆ ಈ ಸಂಗತಿಗಳನ್ನು ಇಲ್ಲಿ ಹೇಳ್ತಾ ಹೊರಟಿದ್ದೇನೆ. ಈಗ ನಂದಿದುರ್ಗದಲ್ಲಿ ಲಿಂಗ ಪೂಜಿಸುತ್ತಾ ಅವರು ರೇವಣಸಿದ್ಧರು ನೆಲೆಸಿದ್ರು. ರವಿ ಎಂಬ ಋಷಿಯ ಶಾಪ ನಿವಾರಣೆ ಮಾಡಿದ್ರು. ಹಂಪೆಯಲ್ಲಿದ್ದು ನಂತರ ಅಲ್ಲಿಂದ ಮಂಗಳವೇಡಿಗೆ ಹೋದರು. ಹಂಪೆಯಲ್ಲಿ ಬಿಜ್ಜಳನು ತಾತ್ಕಾಲಿಕವಾಗಿ ತಂಗಿದ್ದರ ಆಧಾರವಿದೆ ಅಂತ ಬರೀತಾರೆ. ಅದಾದ್ಮೇಲೆ 1148-1158ರಲ್ಲಿ ಕೊಲ್ಲಾಪುರದಲ್ಲಿ ಕಲಿಯುಗದ ವಿಕ್ರಮಾದಿತ್ಯ ಎಂಬ ಬಿರುದಾಂಕಿತನಾದ ಅಯ್ಯನ ಸಿಂಗ ಎಂದು ಕರೆಯಲ್ಪಡುತ್ತಿದ್ದ ಶಿಲಾಹಾರ ವಂಶದ ಒಬ್ಬ ರಾಜನಿದ್ದು, ಇವನು ಸಿದ್ಧಗಿರಿಯಲ್ಲಿ ಶ್ರೀ ರೇವಣಸಿದ್ಧರಿಗೆ ಸಿಂಹಾಸನವನ್ನು ಮಾಡಿಸಿಕೊಟ್ಟನು. ಇವನ ಮಗಳನ್ನ ರೇವಣಸಿದ್ಧರು ಮದುವೆಯಾದರು. ಅಯ್ಯನ ಸಿಂಗ ಎಂಬ ಹೆಸರನ್ನ ಸಂಸ್ಕೃತಕ್ಕೆ ಪರಿವರ್ತಿಸಿ ಪಂಚವಕ್ತ್ರ ಗಣೇಶ್ವರ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆಂದು ನಂಬಲಿಕ್ಕೆ ಅವಕಾಶವಿದೆ. ಈ ಪಂಚವಕ್ತ್ರ ಗಣೇಶ್ವರನೇ ಈಗಿನ ವೀರಶೈವರ ಮೂಲ ಎಂದು ಪ್ರತೀತವಾಗಿದೆ ಅಂತ ಬರೀತಾರೆ. ಇನ್ನು ಮುಂದೆ ಮಾಳವ ದೇಶದ ಉಜ್ಜಯಿನಿಯ ವಿಕ್ರಮಾದಿತ್ಯನಿಗೆ ಕತ್ತಿಯನ್ನು ಕೊಟ್ಟರು ಅಂತಕ್ಕಂಥದ್ದು ಹುಸಿ, ಅದು ಸತ್ಯವಲ್ಲ ಅಂತ ಹೇಳ್ತಾರೆ. ಆಮೇಲೆ ಶ್ರೀಶೈಲದಲ್ಲಿ ರೇವಣರಿಗೆ ಮಲ್ಲಿಕಾರ್ಜುನನ ಅಭಯ ದೊರಕಿ ಇನ್ನು ಮುಂದೆ ನೀನು ಗೃಹಸ್ಥನಾಗಿ ಪೂಜ್ಯನಾಗಿ ಮೆರೆಯಬೇಕೆಂಬ ಅಪ್ಪಣೆ ಅವನಿಗೆ ದೊರಕಿತು. ಅಂದರೆ ರೇವಣಸಿದ್ಧ ಅದುವರೆಗೆ ಒಬ್ಬಂಟಿಯಾಗಿ ಆತ ಸಂಚಾರ ಮಾಡಿದ್ದ ಅಂತ ಅರ್ಥ. ಇನ್ನ ರೇವಣರು ಅರಿಯದೆ ಅಂದ್ರೆ ಅಗೋಚರವಾಗಿ 700 ವರ್ಷ, ಅರಿತು ಅಂದ್ರೆ ಗೋಚರವಾಗಿ 700 ವರ್ಷ ಇದ್ದರೆಂದು ನಂಬಲಾಗಿದೆ. ಇದು ಚಾರಿತ್ರಿಕ ಸತ್ಯವಲ್ಲ ಅಂತ ಬಹಳ ಸ್ಪಷ್ಟವಾಗಿ ಲೇಖಕರು ಹೇಳಿದ್ದಾರೆ. ಸುಮಾರು 1110-1217ರವರೆಗೆ 107 ವರ್ಷ ರೇವಣರು ಇದ್ದರೆಂಬುದು ಚಾರಿತ್ರಿಕವಾದ ಒಂದು ಲೆಕ್ಕ. ಇದನ್ನೇ 700 ವರ್ಷ ಎಂದು ಮೊಟ್ಟ ಮೊದಲು ಹರಿಹರನೇ ಅತಿವರ್ಣನೆ ಮಾಡಿದಂತಿದೆ ಎನ್ನುವಂತ ಅಭಿಪ್ರಾಯವನ್ನು ಅವರು ಪಟ್ಟಿದ್ದಾರೆ. ಇನ್ನ ಸ್ಥಾವರ ಲಿಂಗಗಳ ದರ್ಶನ ಪೂಜೆ ಮಾಡ್ತಾ ಅವರು ರೇವಣಸಿದ್ಧರು ಕಾಶಿಗೆ ಹೋದರು. ಆಮೇಲೆ ಕೊಲ್ಲಿಪಾಕಿಯಲ್ಲಿ ರೇವಣಸಿದ್ಧರಿಗೆ ಶಿವದೀಕ್ಷೆ ಆಯಿತು. ಶಿವದೀಕ್ಷೆಯಾದ ಬಳಿಕ ಚಿದಂಬರ, ಕಂಚಿ, ರಾಮೇಶ್ವರ ಈ ಮುಂತಾದ ಕಡೆ ಅವರು ದಕ್ಷಿಣದ ಚೋಳನಾಡುಗಳಲ್ಲಿ ಸಂಚಾರವನ್ನ ಮಾಡಿದ್ರು. ಕಾಶಿಯಿಂದ ಅಲ್ಲ, ಆದರೆ ದಕ್ಷಿಣ ಕಾಶಿ ಎನ್ನಿಸಿಕೊಂಡ ಶಿವಗಂಗೆಯಿಂದ ಮಂಗಳವಾಡಕ್ಕೆ ರೇವಾಂಬೆಯನ್ನು ಉಳಿಸಲು ಅವರು ಬಂದಿರಬೇಕು. 1146ರಲ್ಲಿ ವಿಕ್ರಮನ ಮಗ 2ನೇ ರಾಜರಾಜಯಾನೆ ರಾಜೇಂದ್ರ ಚೋಳ, ಇವನ ಹೆಂಡತಿ ಕುಲಶೇಖರಿ, ಇವರ ಮಗಳು ಸುಂದರಿಯನ್ನ ತಂಜಾವೂರಿನಲ್ಲಿ ರೇವಣಸಿದ್ಧರು ಲಗ್ನವಾಗಿದ್ದಾರೆ ಅನ್ನುವಂಥ ಅಭಿಪ್ರಾಯ. ಇದಾದ ಮೇಲೆ
1168 ಕ್ರಿಸ್ತಶಕ 1168 1199ರಲ್ಲಿ ರಾಜ್ಯಭಾರ ಮಾಡಿದ ಕಾಕತೀಯ ರಾಜ 1ನೇ ರುದ್ರನ ಮಗ ವೀರಭದ್ರನ ಭಕ್ತಿಗಾಗಿ ತೇಕಲ್ಲಿನಲ್ಲಿ ವೀರಭದ್ರ ಪ್ರತಿಮೆಯನ್ನ ರೇವಣರು ಪ್ರತಿಷ್ಠಾಪಿಸಿದರು. ಕಲಚುರಿ ಅರಸ ಬಿಜ್ಜಳನ ಹೆಣ್ಣು ಮಕ್ಕಳನ್ನು ಸಿಂಧ ವಂಶದ ಚಾವುಂಡರಾಯನಿಗೆ ಮದುವೆ ಮಾಡಿಸಿದ್ದಾರೆ. ಬಸವಣ್ಣನ ವಚನಗಳಲ್ಲಿ ಹೇಳಲ್ಪಟ್ಟ ಸಿಂಧು ಬಲ್ಲಾಳ ಎಂದರೆ ಈ ಸಿಂಧ ವಂಶದ ಬಲ್ಲಾಳನೇ ಇರಬೇಕು ಅನ್ನುವಂಥ ಒಂದು ಊಹೆಯನ್ನ ಲೇಖಕರು ಮಾಡಿದ್ದಾರೆ. ಇನ್ನ ಚೋಳ ರಾಜ ಎರಡನೇ ರಾಜರಾಜ ಎನ್ನುವಂತ ಒಬ್ಬ ಚೋಳ ರಾಜನ ಮಗಳಾಗಿರ್ತಕ್ಕಂಥ ಸುಂದರಿಯನ್ನ ವರಿಸಿದ ಬಳಿಕ, ಅಂದ್ರೆ ಆಕೆಯನ್ನ ಲಗ್ನವಾದ ಬಳಿಕ, ಕಲಚುರಿ ಅರಸ ಬಿಜ್ಜಳನ ಮಗ ಸೋವಿದೇವನ ಮಗಳು ಸುಲಕ್ಷಣೆಯನ್ನ ರೇವಣಸಿದ್ಧರು ಲಗ್ನವಾಗಿದ್ದಾರೆ. ಮಾಸೂರಿನ ಕತ್ತಿಯು ಸೋವಿದೇವನಿಗೆ ಸಿಗದೇ ಹೋದಾಗ ತನ್ನ ಮಗಳನ್ನು ರೇಣುಕರಿಗೆ ಕೊಟ್ಟು ಮಾಯಿದೇವಿಯ ಮಗಳು ರೇವಾಂಬೆಯನ್ನ ಸೋವಿದೇವನು ಲಗ್ನವಾಗಿರುವನು. ಇದು ಸುಮಾರು ಕ್ರಿಸ್ತಶಕ 1160ರಲ್ಲಿ ಸಂಭವಿಸಿರಬೇಕು ಅಂತ. ಅದಾದ್ಮೇಲೆ ರೇವಣರು 300 ಸ್ತ್ರೀಯರನ್ನು ಮದುವೆಯಾದರೆಂದು ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಕಲ್ಯಾಣದ ತ್ರಿಪುರಾಂತಕ ಕೆರೆಯನ್ನ ಕಟ್ಟುತ್ತಿರುವಾಗ ರೇವಣರ ಪತ್ನಿ ಚೋಳರಾಜನ ಮಗಳು ಸುಂದರಿಯ ವಿಯೋಗ, ಅಂದ್ರೆ ಪತ್ನಿ ತೀರಿ ಹೋದ್ಲು ಅಂತ. ಆ ಸಂದರ್ಭದಲ್ಲಿ ಅಂದ್ರೆ ಕಲ್ಯಾಣದಲ್ಲಿ ತ್ರಿಪುರಾಂತಕ ಕೆರೆಯನ್ನ ಕಟ್ತಾ ಇರುವಂತ ಸಂದರ್ಭದಲ್ಲಿ ಚೋಳರಾಜನ ಮಗಳು ಸುಂದರಿ ಅನ್ನುವಂಥವಳು ರೇವಣಸಿದ್ದೇಶ್ವರರ ಪತ್ನಿಯಾಗಿದ್ಲು. ಆ ಪತ್ನಿಯ ವಿಯೋಗ ಆ ಸಂದರ್ಭದಲ್ಲಿ ಆಯಿತು ಅನ್ನುವಂಥದ್ದು. ಆಮೇಲೆ ಅಲ್ಲಮರು ಬಸವಣ್ಣನನ್ನ ಜರಿದಾಗ ಚನ್ನಬಸವಣ್ಣ ಮೂರ್ಛೆ ಹೋಗ್ಬಿಟ್ನಂತೆ. ಆಗ ರೇವಣಸಿದ್ಧರು ತಮ್ಮ ಪತ್ನಿಯರೊಂದಿಗೆ ಅಲ್ಲಿಗೆ ಬಂದು ಕೆಲ ವಚನಗಳನ್ನು ಅವರು ನುಡಿದರಂತೆ. ಈ ಕಾಲ ಯಾವುದು ಅಂದ್ರೆ ಕ್ರಿಸ್ತಶಕ 1147 ಇರಬೇಕು. ಆಗ ಚನ್ನಬಸವಣ್ಣನಿಗೆ ಕೇವಲ 17 ವರ್ಷ. ಈತ ಕಲ್ಯಾಣ ತೊರೆದು ಉಳುವೆಗೆ ಹೋಗುವಾಗ ರೇವಣರ ಮಗ ರುದ್ರಮುನಿಗೆ 20 ವರ್ಷ ಇರಬೇಕು. ರೇವಣಯ್ಯಗಳ ಪುಣ್ಯ ಸ್ತ್ರೀ ರೇಖಮ್ಮನ ವಚನ ಎಂಬುದೊಂದು ಸರ್ವ ಪುರಾತನರ ವಚನಗಳಲ್ಲಿ ಅದು ಬರುತ್ತೆ. ರೇವಣರ ವಚನಾಂಕಿತ ತ್ರಿಪುರಾಂತಕ ಸೋಮಲಿಂಗ ಅಂತ. ಅಂದ್ರೆ ರೇವಣ ಸಿದ್ಧರು ಕೂಡ ವಚನವನ್ನ ಬರೆದಿದ್ದಾರೆ. ಅವರು ವಚನಾಂಕಿತ ತ್ರಿಪುರಾಂತಕ ಸೋಮಲಿಂಗ ಅನ್ನುವಂತ ಮಾಹಿತಿಯನ್ನ ಈ ಲೇಖಕರು ಇಲ್ಲಿ ನೀಡಿದ್ದಾರೆ. ಇದಾದ ಮೇಲೆ ತಂತ್ರ, ಯಂತ್ರ, ಮಂತ್ರಶಕ್ತಿ ಇದಕ್ಕೆ ರೇವಣ ಸಿದ್ಧರು ಬಹಳ ಪ್ರಸಿದ್ಧರಾಗಿದ್ದರು. ಸೂಚಿಕಾಭರಣ ಎಂಬ ಔಷಧಿಯನ್ನ ತಲೆಗೆ ಚುಚ್ಚಿ, ಅಂದ್ರೆ ನಾವು ಹೆಂಗೆ ಇಂಜೆಕ್ಷನ್ ಮಾಡ್ತೀವಲ್ಲ ಆ ರೀತಿ ಚುಚ್ಚಿ ಶರೀರಕ್ಕೆ ಸೇರುವಂತೆ ಮಾಡಿ ಸರ್ಪ ಕಚ್ಚಿನವರನ್ನು, ಸನ್ನಿಪಾತಕ ಹಿಡಿದವರನ್ನು ಕೂಡ ಅವರು ಗುಣಮುಖರನ್ನಾಗಿ ಮಾಡ್ತಿದ್ರಂತೆ. ರುದ್ರಮುನಿಯ 3 ತಿಂಗಳ ಪಿಂಡದಿಂದ ಶಿಶುವಾಗುವಂತೆ ಮಾಡಿದ್ರಂತ ಅವನ್ನ. ಅಂದ್ರೆ ರುದ್ರಮುನಿ 3 ತಿಂಗಳ ಪಿಂಡ ಇದ್ದಾಗ ಆತನನ್ನ ಪೂರ್ಣ ಅವಸ್ಥೆಗೆ, ಶಿಶು ಅವಸ್ಥೆಗೆ ತೆಗೆದುಕೊಂಡು ಬಂದು ಶಿಶುವನ್ನಾಗಿ ಮಾಡಿದ್ರು. ಈ ರೀತಿ ಅವರಿಗೆ ಒಂದು ರೀತಿಯ ವೈದ್ಯಕೀಯ ಶಕ್ತಿ ಜ್ಞಾನ ಇತ್ತು ಅನ್ನುವಂಥ ಮಾಹಿತಿ ನಮಗೆ ಇಲ್ಲಿ ಸಿಗ್ತದೆ. ಇದಾದ ಮೇಲೆ ರೇವಣರು 12 ವರ್ಷ ದೇಶ ಸಂಚಾರ ಮಾಡಿ ಕಾಮ್ಯಾರ್ಥ ಪುರೀಶನ, ಅಂದ್ರೆ ಕಾಮೇಶಪಲ್ಲಿಯ ಒಡೆಯ ಒಬ್ಬ ಕಾಮ್ಯಾರ್ಥ ಪುರೀಶನ ರಾಜಮಂದಿರದಲ್ಲಿ ಪಂಡಿತಾರಾಧ್ಯರ ಮಗಳು ಸೋಮಲಾದೇವಿಯನ್ನ ಲಗ್ನವಾದರು. ಪಂಡಿತಾರಾಧ್ಯನ ಮಗಳು ಸೋಮಲಾದೇವಿಯನ್ನ ಲಗ್ನವಾದರು. ಆಮೇಲೆ 3 ವರ್ಷ ಆ ಊರಲ್ಲಿ ಅವರು ನೆಲೆಸಿದ್ರು. ಈಕೆಯ ಉದರ ಸಂಜಾತನೆ ಕೋಟಿ ಪಲ್ಲಾರಾಧ್ಯ. ಈತನಿಗೆ ದೀಕ್ಷೆ ನೀಡಿ ಪಟ್ಟಾಭಿಷಿಕ್ತನನ್ನಾಗಿಸಿದರು ಅನ್ನುವಂಥ ಮಾಹಿತಿ. ಮತ್ತೆ ಮುಂದೆ 36 ವರ್ಷಗಳ ಒಂದು ಚರಿತ್ರೆ, ಇವರ ಸಂಚಾರದ ಚರಿತ್ರೆ, ಅದ್ರ ಬಗ್ಗೆ ಒಂದು ಮಾಹಿತಿ ಈ ಗ್ರಂಥದಲ್ಲಿ ನಮಗೆ ಸಿಗ್ತದೆ. ಏನಂದ್ರೆ
ಆತ ಬಾಲಕನಾಗಿ ಹುಡುಗನಾಗಿ ಒಕ್ಕಲತನ ಮಾಡಿದ್ದು 12 ವರ್ಷ. ನಾಥರೊಡಗೂಡಿ ದೇಶ ಪರ್ಯಟನೆ ಮಾಡಿದ್ನಲ್ಲ ಅದೊಂದು 12 ವರ್ಷ. ಕೊಲ್ಲಿಪಾಕಿ ಸೋಮೇಶ ಲಿಂಗಾಲಯದಲ್ಲಿ ಶೈವ ದೀಕ್ಷೆಯನ್ನ ಪಡೆದು ಭಿನ್ನ ವೇಷಗಳಲ್ಲಿ ದಕ್ಷಿಣ ದೇಶ ಸಂಚಾರ ಮಾಡಿದ್ದು ಒಂದು 12 ವರ್ಷ. ನೋಡಿ, ಹೀಗೆ ಒಟ್ಟು 36 ವರ್ಷದ ಒಂದು ಲೆಕ್ಕ. ತದನಂತರ ಅವರ ಒಂದು ಮದುವೆಗಳ ಸುಗ್ಗಿ ಅಂತ ಲೇಖಕರು ಅಭಿಪ್ರಾಯ ಪಟ್ಟಿದ್ದಾರೆ. ಕೋಟಿ ಪಲ್ಲಾರಾಧ್ಯನ ಹೆಂಡತಿ ರುದ್ರಮ್ಮ, ಇವರಿಗೆ ಶಿವನಾಮಕನಾದ ರೇಣುಕಾ ಎಂಬ ಮಗ ಜನಿಸಿದನು. ನೋಡಿಲ್ಲಿ ಅವರು ರೇವಣಸಿದ್ಧರ ಮಗ ಕೋಟಿ ಪಲ್ಲಾರಾಧ್ಯ, ಕೋಟಿ ಪಲ್ಲಾರಾಧ್ಯನ ಹೆಂಡತಿ ರುದ್ರಮ್ಮ. ಈ ಕೋಟಿ ಪಲ್ಲಾರಾಧ್ಯ ಮತ್ತು ರುದ್ರಮ್ಮ ಇವರ ಮಗನಾಗಿ ಹುಟ್ಟಿರ್ತಕ್ಕಂಥವನು ಶಿವನಾಮಕನಾದ ರೇಣುಕ ಅಂತ. ಇಲ್ಲಿ ಯಾಕಂದ್ರೆ ರೇಣುಕರನ್ನು ರೇವಣಸಿದ್ಧರನ್ನು ಕನ್ಫ್ಯೂಸ್ ಮಾಡಿಕೊಳ್ಳುವಂತ ಸಾಧ್ಯತೆ ಬಹಳ ಇದೆ. ಆದ್ರಿಂದ ಈ ರೇಣುಕನು ಬಿಂಬಾಗಮಕ್ಕೆ ಭಾಷ್ಯ ಟೀಕು ಬರೆದನು ಅಂತ ನಮಗೆ ಈ ಕೃತಿಯಲ್ಲಿ ಮಾಹಿತಿ ಸಿಗ್ತದೆ. ಇನ್ನ ಬೊಮ್ಮರಸನಿಂದ ತಿಳಿಯುವಂತೆ ಶೈವ ದೀಕ್ಷೆ ಪಡೆದ ರೇವಣರಿಗೆ ಲಾಕುಳ, ಕರ್ಣಕುಂಡಲ ಮುಂತಾದವು ಕೊಡಲ್ಪಟ್ಟಿವೆ. ನೋಡಿ, ಇದು ಲಾಕುಳದಿಂದ ಇದು ಲಾಕುಳ ದೀಕ್ಷೆ ಅಂತ ಅನಿಸ್ಕೊಳ್ತತಿ. ಆದ್ರೆ ಕರ್ಣಕುಂಡಲ ನಾನು ಓದಿದ ಪ್ರಕಾರ ಅದು ನಾಥರ ಸಂಕೇತ. ಅದು ರುದ್ರಮುನಿಗೆ ದೀಕ್ಷೆಯಲ್ಲಿ ಇಂಥವು ಅಂದ್ರೆ ಈಗ ಲಾಕುಳವನ್ನಾಗ್ಲಿ ಕರ್ಣಕುಂಡಲವನ್ನಾಗ್ಲಿ ಕೊಟ್ಟಿಲ್ಲ ಅಂದ್ರೆ ಅದೊಂದು ವೀರಶೈವ ದೀಕ್ಷೆ ಅಂತ ಅನ್ನೋ ಅರ್ಥವನ್ನ ಇಲ್ಲಿ ಸೂಚಿಸಲಾಗಿದೆ. ಇನ್ನ ರೇವಣರು ವೀರಶೈವರಾದುದು ಅಂದ್ರೆ ಅವರು ಶೈವರಿದ್ರು, ಅದಕ್ಕಿಂತ ಮೊದಲು ನಾಥರಿದ್ದ ರೇವಣಸಿದ್ದರು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದ ಆಲಯದಲ್ಲಿ ಅಂದ್ರೆ ಆ ದೇವಸ್ಥಾನದಲ್ಲಿ ಶೈವ ದೀಕ್ಷೆಯನ್ನ ಪಡೆದ್ರು, ಅಂದ್ರೆ ಶೈವರಾದ್ರ. ಅವಾಗ ಆ ಶೈವರಾದ ನಂತರ ಅವರನ್ನ ವೀರಶೈವರನ್ನಾಗಿ ಮಾಡಿದ್ರು ಅನ್ನುವಂತ ಒಂದು ಮಾಹಿತಿ ನಮಗೆ ಇಲ್ಲಿ ಸಿಗ್ತದೆ. ಶ್ರೀ ಚನ್ನಬಸವೇಶ್ವರರಿಂದ ಶ್ರೀ ನಿರ್ಲಜ್ಜ ಶಾಂತಯ್ಯನವರಿಗೆ ಲಿಂಗಾಂಗ ಸಾಮರಸ್ಯದ ವೀರಶೈವ ದೀಕ್ಷೆಯಾಗಿದೆ. ಈ ಶಾಂತಯ್ಯನವರಿಂದ ಕಲ್ಯಾಣದ ಚಂಗಣಿಗಿಲ ಮಂಟಪದ ಶ್ರೀರೇವಣರಿಗೆ ಅಂದ್ರೆ ಆ ಮಂಟಪದಲ್ಲಿ ಚಂಗಣಿಗಿಲ ಮಂಟಪದಲ್ಲಿ ಶ್ರೀರೇವಣರಿಗೆ ಅದೇ ವೀರಶೈವ ದೀಕ್ಷೆ ಆಗಿದೆ. ಅಂದ್ರೆ ನೋಡಿ, ಇಲ್ಲಿ ಚನ್ನಬಸವೇಶ್ವರರಿಂದ ಶಾಂತಯ್ಯನವರಿಗೆ, ನಿರ್ಲಜ್ಜ ಶಾಂತಯ್ಯನವರಿಗೆ ವೀರಶೈವ ದೀಕ್ಷೆ, ನಿರ್ಲಜ್ಜ ಶಾಂತಯ್ಯನವರಿಂದ ಕಲ್ಯಾಣದ ಚಂಗಣಿಗಿಲ ಮಂಟಪದಲ್ಲಿ ಶ್ರೀ ರೇವಣರಿಗೆ ವೀರಶೈವ ದೀಕ್ಷೆ. ಇದು ಬಹುಶಃ 1146ರಲ್ಲಿ ನಡೆದಿದೆ. ಇಲ್ಲಿ ನಾನು ಒಂದು ವಿಚಾರ ಜ್ಞಾಪಕ ಮಾಡ್ತೀನಿ. ವಚನ ಸಾಹಿತ್ಯ ಬಹಳಷ್ಟು ಜನ ಓದ್ಕೊಂಡಿದ್ದಾರೆ, ಈ ವಿಚಾರವನ್ನ ಸ್ವಲ್ಪ ಉದಾಸೀನ ಮಾಡ್ತಾರೆ. ಏನಂದ್ರೆ ಬಸವಣ್ಣನವರಿಗೆ ಪ್ರಥಮದಲ್ಲಿ ಆಗಿದ್ದು ಶೈವ ದೀಕ್ಷೆ. ಅದಾದ ಮೇಲೆ ಚನ್ನಬಸವಣ್ಣನಿಂದ ಬಸವಣ್ಣನವರಿಗೆ ವೀರಶೈವ ದೀಕ್ಷೆ ಆಯಿತು, ವೀರಶೈವ ಸಂಸ್ಕಾರ ದೊರೆಯಿತು ಅನ್ನುವಂತ ಮಾತು ನಮಗೆ ವಚನಗಳಲ್ಲಿ, ಸ್ವತಃ ಬಸವಣ್ಣನ ವಚನಗಳಲ್ಲಿಯೇ ಇದೆ. ಆದ್ರಿಂದ ನೋಡಿ, ಈ ಸಂಗತಿಗಳು ಒಂದಕ್ಕೊಂದು ನಾವು ಹೋಲಿಕೆ ಮಾಡಿ ನೋಡಿದಾಗ ಇವು ನಂಬಲಿಕ್ಕೆ ಅರ್ಹವಾದ ಮಾಹಿತಿಗಳು ಅಂತ ನಮ್ಗೆ ಅನಿಸ್ತವೆ. ಯಾಕಂದ್ರೆ ಚನ್ನಬಸವಣ್ಣನಿಂದ ಶಾಂತಯ್ಯಗೆ ವೀರಶೈವ ದೀಕ್ಷೆ ಆಗಿ, ಶಾಂತಯ್ಯನಿಂದ ರೇವಣಸಿದ್ಧರಿಗೆ ವೀರಶೈವ ದೀಕ್ಷೆ ಆಯಿತು ಅನ್ನುವಂಥ ಪಾಯಿಂಟಿಗೂ ಸ್ವತಃ ಬಸವಣ್ಣ ತಾನು ಚನ್ನಬಸವಣ್ಣನಿಗೆ ಶೈವ ದೀಕ್ಷೆ ಕೊಟ್ಟಿದ್ದ. ಆದ್ರೆ ತನ್ನ ಅಳಿಯ ಮತ್ತು ತನಗೆ ಶಿಷ್ಯನೂ ಆದಂತ ಅದೇ ಚನ್ನಬಸವಣ್ಣನಿಂದ ವಾಪಸ್ಸು ತನ್ನ ಮಾವ ಬಸವಣ್ಣನವರಿಗೆ ವೀರಶೈವ ದೀಕ್ಷೆ ಆಗಿದ್ರ ಬಗ್ಗೆ ವಚನಗಳಲ್ಲಿ ಮಾಹಿತಿ ಇದೆ. ನೋಡಿ, ಇವೆಲ್ಲ ಒಂದಕ್ಕೊಂದು ಹೋಲಿಕೆ ಆಗ್ತವೆ ಅನ್ನುವಂಥದ್ದನ್ನು ನಾನು ವೀಕ್ಷಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ವೀರಶೈವರಾದ ಬಳಿಕ ರೇವಣರ ಹೆಸರಿಗೆ ದೇವರು ಎಂಬ ಅಂತ್ಯ ಗುಣವಾಚಕ ಸೇರಿದೆ. ಅಂದ್ರೆ ರೇವಣ ಸಿದ್ಧ ದೇವರು ಅಂತ. ಇದು ದೇವರು ಅನ್ನೋದು ಇದು ವೀರಶೈವ ಮೂಲದಿಂದ ಬಂದ ಪದ ಅಂತ ಇವರು ಈ ಲೇಖಕರ ಒಂದು ಅಭಿಪ್ರಾಯ. ಇದು ಪಂಡಿತಾರಾಧ್ಯರ ಮಗಳು ಸೋಮಲಾದೇವಿಯನ್ನ ಪ್ರಸಾದ ಕ್ರಮದಲ್ಲಿ ಲಗ್ನವಾದುದಾಗಿ ಪಂಚಬ್ರಹ್ಮೋದಯ ಭಾಷ್ಯವು ಹೇಳುತ್ತದೆ. ಆದ್ದರಿಂದ ರೇವಣರು ಈ ಕಾಲಕ್ಕೆ ಆಗಲೇ ವೀರಶೈವರಾಗಿದ್ದರು ಮತ್ತು ಸೋಮಲಾದೇವಿಯು ಸಹ ಪ್ರಸಾದಿಗಳಾಗಿ ವೀರಶೈವರಾಗಿದ್ದಳೆಂದು ತಿಳಿಯಬಹುದು. ಅಂದ್ರೆ ಸೋಮಲಾದೇವಿಯನ್ನ ಪ್ರಸಾದ ಕ್ರಮದಲ್ಲಿ ರೇವಣಸಿದ್ಧರು ಹೆಂಡತಿಯನ್ನಾಗಿ ಸ್ವೀಕರಿಸಿದ್ದು ವೀರಶೈವ ಪರಂಪರೆಯ ಪ್ರಕಾರ ಅಂತ ಅರ್ಥ. ಅದು ಪ್ರಸಾದ ಕ್ರಮದಲ್ಲಿ ಅಂದ್ರೆ ಅದು ವೀರಶೈವ ಪರಂಪರೆಯ ಪ್ರಕಾರ ಅನ್ನುವಂತ ಅರ್ಥವನ್ನ
ಇಲ್ಲಿ ಲೇಖಕರು ಸೂಚಿಸಿದ್ದಾರೆ. ಇನ್ನ ರುದ್ರಮುನಿಯ ಪ್ರಾಬಲ್ಯದ ಬಗ್ಗೆ. ರುದ್ರಮುನಿಯ ಜನನ 1146-47 ಆಯಿತು ಅಂತ ಒಂದು ಅಭಿಪ್ರಾಯ. ಇವನು ಕಲ್ಯಾಣದ ಚೆಂಗಣಿಗಿಲ ಮಂಟಪದಲ್ಲಿದ್ದ ಶಿವಾನುಭವ ಮಂಟಪಕ್ಕೆ ಬರುತ್ತಿದ್ದ. ಆಮೇಲೆ ಕೆಜಿ ಕುಂದಣಗಾರರ ಶಾಸನ ಸಂಪುಟದ ಸಂಖ್ಯೆ 12, ಕಾಲ 1166 ಒಂದು ಶಾಸನ ರುದ್ರಮುನಿಗೆ ಸಂಬಂಧಪಟ್ಟಿದೆ. 1166 ಕಾಲದಲ್ಲಿ ರುದ್ರಮುನಿ ಬ್ರಹ್ಮಚಾರಿಯಾಗಿದ್ದ. ಶಿವಗಂಗೆಯಲ್ಲಿನ ಶೂನ್ಯ ಸಿಂಹಾಸನ ಪೀಠ ಇವನಿಂದ ಸ್ಥಾಪಿತವಾಯಿತು. ಇವನು ರುದ್ರಭಾರತ ಎಂಬ ಕೃತಿಯನ್ನ ಬರೆದಿದ್ದಾನಂತೆ. ಇವನಿಂದ ವೀರಶೈವ ಧರ್ಮ ಸಂವರ್ಧಿಸಿತು. ಇವನು 1220ರವರೆಗೂ ಜೀವಿಸಿದ್ದನೆಂದು ತಿಳಿಯಲಿಕ್ಕೆ ಅವಕಾಶವಿದೆ ಅಂತ ಲೇಖಕರು ಸ್ಪಷ್ಟವಾದ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದಾದ ಮೇಲೆ ಹಾವಿನಹಾಳ ಕಲ್ಲಯ್ಯನ ಬಗ್ಗೆ ಒಂದಷ್ಟು ವಿಚಾರ. ರುದ್ರಮುನಿಯಿಂದ ಮಾರ್ಗಶೈವ ದೀಕ್ಷೆ ಹಾವಿನಹಾಳ ಕಲ್ಲಯ್ಯನಿಗೆ ಆಯಿತು. ಆ ನಂತರ ಸೊಲ್ಲಾಪುರದ ಸಿದ್ದರಾಮನಿಂದ ಕಲ್ಲಯ್ಯನಿಗೆ ಪ್ರಸಾದಿ ಸ್ಥಳದ ಅನುಗ್ರಹವಾಯಿತು. ಯಾರು? ಹಾವಿನಹಾಳ ಕಲ್ಲಯ್ಯನಿಗೆ. ಈ ಮಾಹಿತಿ ನೀಡ್ತಕ್ಕಂಥ ಶಾಸನ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ವಾಲ್ಯೂಮ್ 9 ಪಾರ್ಟ್ 1 ಶಾಸನ ಸಂಖ್ಯೆ 296, ಕಾಲ 1176. ತದನಂತರ ಕಲ್ಲಯ್ಯನು ಸಿದ್ದರಾಮನೊಡಗೂಡಿ ಮೈಸೂರು ಪ್ರಾಂತದ ಕಡೆ ಬಂದಿರಬೇಕು, ಅದಕ್ಕೆ ಕುರುಹು ಇದೆ ಅಂತ ಹೇಳಿ, ಉದಾಹರಣೆಗೆ ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಬಕ್ಕಳ್ಳಿ ಅನ್ನುವಂತ ಒಂದು ಊರಿನ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಾದ ಮೇಲೆ ಈ ವಿಡಿಯೋದ ಕೊನೆಯ ಪಾಯಿಂಟ್ ಇದು. ರೇವಣರು ರುದ್ರಮುನಿಯೊಡನೆ ಸೊಲ್ಲಾಪುರಕ್ಕೆ ಹೋಗಿ ಸಿದ್ದರಾಮನಿಗೆ ಪ್ರಸಾದಿ ಸ್ಥಳವನ್ನು ಅನುಗ್ರಹಿಸಿ ನಂತರ ಶ್ರೀಶೈಲಕ್ಕೆ ಅವರಿರುವರು, ಅಂದ್ರೆ ರುದ್ರಮುನಿ ಮತ್ತು ರೇವಣಸಿದ್ಧ ಅವರಿಬ್ಬರು ಶ್ರೀಶೈಲಕ್ಕೆ ಬಂದರು. ಇದು ಬಹುಶಃ 1160 ಕಾಲ ಇರಬಹುದು. ಈ ಸಂದರ್ಭದಲ್ಲಿಯೇ ರೇವಣಸಿದ್ಧರು ಶ್ರೀಶೈಲದಲ್ಲಿ ಆಚಾರ್ಯರ ಮಠಗಳನ್ನ ಸ್ಥಾಪಿಸಿರಬೇಕು ಅನ್ನುವಂಥ ಅಭಿಪ್ರಾಯವನ್ನ ಲೇಖಕರು ಪಟ್ಟಿದ್ದಾರೆ. ಹೀಗೆ ಇನ್ನೂ ಅಷ್ಟು ಸಂಗತಿಗಳನ್ನ ಇನ್ನೂ ಇವೆ, ಸಾಕಷ್ಟು ಸಂಗತಿಗಳು. ಸಂಕ್ಷಿಪ್ತವಾಗಿ ಅವುಗಳನ್ನು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಅಲ್ಲಿವರೆಗೆ ನಮಸ್ಕಾರ.